ಫ್ರೀಡಮ್ ಟಿವಿ ಸುದ್ದಿವಾಹಿನಿ 1 ವರ್ಷವನ್ನು ಯಶಸ್ವಿಯಾಗಿ ಪೂರೈಸಿ ಈಗ 2ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ವಾಹಿನಿಯ ಎಲ್ಲ ಬಳಗಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಜನಸಾಮಾನ್ಯರ ಶಕ್ತಿಯನ್ನು ಟ್ಯಾಗ್ಲೈನ್ ಇಟ್ಕೊಂಡು ಉತ್ತಮ ಸುದ್ದಿಗಳನ್ನು ಪ್ರಸಾರ ಮಾಡ್ತಾ ಇರುವಂತಹ ಯುವ ಪತ್ರಕರ್ತ LM ನಾಗರಾಜು ನೇತೃತ್ವದಲ್ಲಿ ಹಿರಿಯ ಪತ್ರಕರ್ತರ ತಂಡ ಈ ವಾಹಿನಿಯನ್ನು ನಡೆಸ್ಕೊಂಡು ಬರ್ತಾ ಇದೆ. ಈ ತಂಡಕ್ಕೆ ಯಶಸ್ಸು ಸಿಗಲಿ ಅಂತೇಳಿ ನಾನು ಹಾರೈಸ್ತೇನೆ. ಮತ್ತಷ್ಟು ಒಳ್ಳೆಯ ಸುದ್ದಿಗಳ ಮೂಲಕ ವಾಹಿನಿ ನಾಡಿನ ಮನೆ ಮಾತಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಇವತ್ತಿಗೆ ಫ್ರೀಡಮ್ ಟಿವಿಗೆ 1 ವರ್ಷ ಪೂರ್ಣ ಮಾಡಿ 2ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀರಿ. ಸಮಾಜದಲ್ಲಿ ಒಂದು ಉತ್ತಮ ಸ್ಥಾನಮಾನವನ್ನು ಕಾಪಾಡುವಂತಹ ಮಾಧ್ಯಮವಾಗಿ ಮುಂದಿನ ಸುಮಾರು ವರ್ಷಗಳ ಕಾಲ, ನೂರಾರು ವರ್ಷಗಳ ಕಾಲ ಫ್ರೀಡಮ್ ಟಿವಿ ಸಮಾಜಕ್ಕೆ ಉತ್ತಮ ಸುದ್ದಿಯನ್ನು ಕೊಡಿ ಮತ್ತು ಸಾಮಾಜಿಕವಾಗಿ ಮತ್ತು ಕಳಕಳಿಯಿಂದ ಹಾಗೂ ನ್ಯಾಯಯುತವಾಗಿ ಎಲ್ಲರೂ ಪರವಾಗಿ ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಫ್ರೀಡಮ್ ಟಿವಿ ವಾರ್ಷಿಕೋತ್ಸವ ಆಚರಿಸ್ತಾ ಇದ್ದೀರಿ. ಫ್ರೀಡಮ್ ಟಿವಿಯ ಎಲ್ಲ ಸಿಬ್ಬಂದಿಗಳಿಗೂ ಮತ್ತು ಫ್ರೀಡಮ್ ಟಿವಿಗೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ಇದ್ದೇನೆ. ಬೆಂಗಳೂರು ಜಲಮಂಡಳಿಯ ವತಿಯಿಂದ ಫ್ರೀಡಮ್ ಟಿವಿಯ ಏನು ಪ್ರೊಡಕ್ಷನ್ ಟೀಮ್ ಇದೆ ಅವರಿಗೆ 1 ವರ್ಷದ ವರ್ಷೋತ್ಸವ ಒಂದು ಶುಭಾಶಯಗಳನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ. ತಮ್ಮ ಜನಸೇವೆ ಇನ್ನೂ ಒಳ್ಳೆಯದಾಗಲಿ, ತಮಗೆ ಮತ್ತು ತಮ್ಮ ಸಂಸ್ಥೆಯವರಿಗೆ ಆದಷ್ಟು ಇನ್ನೂ ಯಶಸ್ಸು ಸಿಗಲಿ ಅಂತ ನಾನು ಹಾರೈಸ್ತೀನಿ. ಏಪ್ರಿಲ್ 9ನೇ ಫ್ರೀಡಮ್ ಟಿವಿದು ಫಸ್ಟ್ ಆ್ಯನಿವರ್ಸರಿ ಇದೆ. ನಾನು ಫ್ರೀಡಮ್ ಟಿವಿಗೆ ಫಸ್ಟ್ ಆ್ಯನಿವರ್ಸರಿದು ಹಾರ್ದಿಕ ಶುಭಾಶಯಗಳು ವಿಶ್ ಮಾಡುತ್ತಾ ಅವರಿಗೆ ಫ್ಯೂಚರ್ದು ಸಕ್ಸಸ್ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು. ಫ್ರೀಡಮ್ ಟಿವಿಯು ತನ್ನ 1 ವರ್ಷದ ಸಂಭ್ರಮವನ್ನು ಆಚರಿಸ್ತಾ ಇದೆ. ಈ ಸಂದರ್ಭದಲ್ಲಿ ಅವರಿಗೆ ಶುಭ ಕೋರುತ್ತಾ ಬರುವ ದಿನಗಳಲ್ಲಿ ಒಳ್ಳೆಯ ಸಮಾಜಮುಖಿಯಾಗಿ ಕೆಲಸ ಮಾಡುವಂಥ ಒಳ್ಳೆಯ ಸುದ್ದಿಗಳನ್ನು ಬಿತ್ತರ ಮಾಡಲಿ ಅಂತ ಹಾರೈಸ್ತಾ ಇದ್ದೀನಿ. ನಮಸ್ಕಾರ. ಫ್ರೀಡಮ್ ಸುದ್ದಿವಾಹಿನಿ 1 ವರ್ಷ ಪೂರೈಸಿರುವ ಸಂದರ್ಭದಲ್ಲಿ ಯಾದಗಿರಿ ಜಿಲ್ಲಾಡಳಿತ ವತಿಯಿಂದ 1 ವರ್ಷ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಕ್ಕಾಗಿ ಈ ಶುಭ ಸಂದರ್ಭದಲ್ಲಿ ಶುಭಾಶಯಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಫ್ರೀಡಮ್ ಸುದ್ದಿವಾಹಿನಿ ಜನರಿಗೆ ಸಮಾಜದಲ್ಲಿ ಒಳ್ಳೆಯ ಸುದ್ದಿಗಳನ್ನು, ಸಂದೇಶಗಳನ್ನು ನೀಡಿ ಮತ್ತು ಕಷ್ಟಕರವಾದ ಸಂದರ್ಭಗಳಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಕೂಡ ಸುದ್ದಿಯನ್ನು ಮುಟ್ಟಿಸುವ ನಿಟ್ಟಿನಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಮುಂದಿನ ದಿನಮಾನಗಳಲ್ಲಿಯೂ ಕೂಡ ಇದು ಅಧಿಕಾರಿಗಳಿಗೆ ಒಂದು ಒಳ್ಳೆಯ ಮಾಹಿತಿ ಒದಗಿಸುವ ವಾಹಿನಿಯಾದರೆ ಜನಸಾಮಾನ್ಯರಿಗೆ ಒಳ್ಳೆಯ ಸಂದೇಶಗಳನ್ನು ಪಡೆದುಕೊಳ್ಳುವ ವಾಹಿನಿಯಾಗಿ ಹೊರಹೊಮ್ಮಲಿ ಎಂದು ಈ ಸಂದರ್ಭದಲ್ಲಿ ಹಾರೈಸುತ್ತೇನೆ. ಧನ್ಯವಾದಗಳು. ನಮಸ್ಕಾರ. ಕನ್ನಡದಲ್ಲಿ ಫ್ರೀಡಮ್ ಟಿವಿ ಚಾನೆಲ್ ಶುರುವಾಗಿ 1 ವರ್ಷ ಆಗ್ತಾಯಿದೆ. ಈ ಫ್ರೀಡಮ್ ಟಿವಿ ನ್ಯೂಸ್ ಚಾನೆಲ್ ಎಲ್ಲ ವೀಕ್ಷಕರುಗಳಿಗೆ ಮತ್ತು ಈ ಯಾಜಮಾನ್ಯ ಮತ್ತು ಸಿಬ್ಬಂದಿಗಳೆಲ್ಲರಿಗೂ ಶುಭಾಶಯಗಳು. ಈ ಚಾನೆಲ್ ಹೀಗೆ ಇದೇ ರೀತಿಯಲ್ಲಿ ಕನ್ನಡದಲ್ಲಿ ಒಳ್ಳೆಯ ಹೆಸರು ತಗೋಬೇಕಂತ ಕೋರ್ಕೊಳ್ತಾ ಇದ್ದೀನಿ. ನಮಸ್ಕಾರ. ನಾನು ಸಿದ್ದು ಅಣಿಬಿ ಅಂತೇಳಿ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಯಾದಗಿರಿ ಜಿಲ್ಲೆ. ಇದೇ ಏಪ್ರಿಲ್ 9ರಂದು ನಮ್ಮ ಫ್ರೀಡಮ್ ಟಿವಿ ಭಾಳ ಅಚ್ಚುಕಟ್ಟಾಗಿ ನಮ್ಮ ಜಿಲ್ಲೆಯಲ್ಲಿ ಸುದ್ದಿಯನ್ನು ವಿಸ್ತಾರವಾಗಿ ಭಾಳ ಅಚ್ಚುಕಟ್ಟಾಗಿ ಎಲ್ಲ ರೀತಿಯ ಜನರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸಕ್ಕೆ ಈ ಒಂದು ಕೈ ಜೋಡಿಸಿ ಈ ಏಪ್ರಿಲ್ 9ಕ್ಕೆ 1 ವರ್ಷಗಳ ಕಾಲ ಪೂರೈಸಿ ಈ ಒಂದು ಫಸ್ಟ್ ಆ್ಯನಿವರ್ಸರಿನ ಆಚರಣೆ ಮಾಡ್ತಕ್ಕಂಥ ಶುಭ ಸಂದರ್ಭದಲ್ಲಿ ನಮ್ಮ ಇಲಾಖೆ ವತಿಯಿಂದ ಮತ್ತು ನನ್ನ ಜಿಲ್ಲೆಯ ಎಲ್ಲ ಸಮಸ್ತ ನಾಗರಿಕ ಬಂಧುಗಳ ವತಿಯಿಂದ ಈ ಒಂದು ಫ್ರೀಡಮ್ ಟಿವಿಗೆ ಒಳ್ಳೆಯದಾಗಲಿ ಮತ್ತು ಶುಭವನ್ನು ಕೋರುತ್ತಾ ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಳ್ಳೆಯ ಕೆಲಸವನ್ನು ಮಾಡ್ತಕ್ಕಂಥ ಮತ್ತು ಸಮಾಜಮುಖಿಯಾಗಿ ಒಳ್ಳೆಯ ಕೆಲಸ ಕಾರ್ಯಗಳಲ್ಲಿ ತೊಡಗಲಿ ಅಂತೇಳಿ ನಾನು ಶುಭವನ್ನು ಹಾರೈಸ್ತೀನಿ. ನಮಸ್ಕಾರ.
ಮಾಧ್ಯಮ ಕ್ಷೇತ್ರದಲ್ಲಿ ಫ್ರೀಡಮ್ ಟಿ ವಿ ತಾವು 1 ವರ್ಷ ನಿಖರವಾಗಿ ಕಂಪ್ಲೀಟ್ ಮಾಡಿದಿರಿ. ಈ ಸಂದರ್ಭದಲ್ಲಿ ತಮ್ಮ ಎಲ್ಲ ಟೀಮ್ಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇನ್ವಾಲ್ವ್ ಆಗಿದ್ದೀರಿ. ತಮ್ಮೆಲ್ಲರಿಗೆ ಹೃತ್ಪೂರ್ವಕ ಶುಭಾಶಯಗಳು. ಇನ್ನು ಮುಂದೆ ತಮ್ಮ ಪ್ರೇಕ್ಷಕರಿಗೆ ಇನ್ನು ಒಳ್ಳೆಯ ರೀತಿಯಲ್ಲಿ ತಾವು ಎಕ್ಸ್ಪ್ಯಾಂಡ್ ಮಾಡಿ ಕೆಲಸ ಮಾಡಿ ಮತ್ತು ಅವರಿಗೆ ಇನ್ನೂ ಒಳ್ಳೆ ರೀತಿಯಲ್ಲಿ ತಮ್ಮ ಕಡೆಯಿಂದ ಶುದ್ಧಿ ಬರ್ತಾ ಇರಲಿ. ಅದಕ್ಕೆ ನಮ್ಮ ಕಡೆಯಿಂದ ಇನ್ನೂ ಹೃತ್ಪೂರ್ವಕವಾಗಿ ಹೇಳ್ತೀವಿ. ಧನ್ಯವಾದಗಳು. ಥ್ಯಾಂಕ್ ಯು. ಈ ಫ್ರೀಡಮ್ ಚಾನೆಲ್ ಕರ್ನಾಟಕದಲ್ಲಿ ಲಾಂಚ್ ಆಗಿ 1 ವರ್ಷ ಆಗಿದೆ. ಇವರು ಸಾರ್ವಜನಿಕ ವಿಷಯಗಳನ್ನು ತೆಗೆದುಕೊಂಡು ಎಲ್ಲ ಸಾರ್ವಜನಿಕರಿಗೆ ಉಪಯುಕ್ತವಾದ ಒಂದು ವಿಷಯಗಳನ್ನು ತಿಳಿಸೋದ್ರ ಜೊತೆಗೆ ಪಬ್ಲಿಕ್ ವಿಷಯಗಳ ಬಗ್ಗೆ, ಸಾರ್ವಜನಿಕ ಸಮಸ್ಯೆಗಳ ಬಗ್ಗೆ ಕಾಳಜಿಯನ್ನು ತೋರಿಸ್ತಾ ಭಾಳ ಉತ್ತಮವಾಗಿ ಈ ಚಾನೆಲ್ ಮುಂದೆ ಬರ್ತಾ ಇದೆ. ಇವರಿಗೆ 1 ವರ್ಷ ಒಂದು ಸಕ್ಸಸ್ಫುಲ್ಲಾಗಿ ಯಶಸ್ಸಿನಿಂದ ಮುಂದೆ ಹೋಗ್ತಾ ಇದ್ದಾರೆ. ನನ್ನ ಕಡೆಯಿಂದ ಕರ್ನಾಟಕ ಸ್ಲಮ್ ಬೋರ್ಡ್ ಕಡೆಯಿಂದ ಅವರಿಗೆ ಅಭಿನಂದನೆಗಳನ್ನ ನಾನು ತಿಳಿಸ್ತೀನಿ. ಫ್ರೀಡಮ್ ಟಿ ವಿ ಚಾನಲ್ಗೆ ಮೊದಲನೇ ವರ್ಷದ ಕಾರ್ಯ ವ್ಯಾಪ್ತಿನಲ್ಲಿ ಭಾಳ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ಶುಭಾಶಯಗಳನ್ನು ಸಲ್ಲಿಸ್ತೀನಿ. ಅವರ ಮುಂದಿನ ಚಟುವಟಿಕೆಗಳಲ್ಲಿ, ಮುಂದಿನ ದಿನಗಳಲ್ಲಿ ಅವರಿಂದ ಜನರಿಗೆ ಉತ್ತಮ ಸೇವೆ ಸಿಗಲಿ, ಮಾಧ್ಯಮ ಮೂಲಕ ಜನರಿಗೆ ಸತ್ಯಾಸತ್ಯನ ತಿಳಿಲಿ, ಜನರ ಪರ ಕೆಲಸ ಆಗಲಿ ಅಂತ ನಾನು ಶುಭ ಹಾರೈಸುತ್ತೇನೆ. ಈ ಮೂಲಕ ಫ್ರೀಡಮ್ ಟಿ ವಿ ಅವರ ಇಡೀ ತಂಡಕ್ಕೆ ನನ್ನ ಅಭಿನಂದನೆ. ಥ್ಯಾಂಕ್ ಯು. ನಾನು ಚನ್ನಬಸವ, ಉಪನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ, ಯಾದಗಿರಿಯ ಫ್ರೀಡಮ್ ಟಿ ವಿ ರವರು ಏಪ್ರಿಲ್ 9ಕ್ಕೆ 1 ವರ್ಷ ಪೂರೈಸುತ್ತಿದ್ದು ಯಶಸ್ವಿಯಾಗಿ ಸಾಗಲೆಂದು ಈ ಮೂಲಕ ಫ್ರೀಡಮ್ ಟಿ ವಿ ಮತ್ತು ಮಾಧ್ಯಮದವರಿಗೆ ಶುಭ ಹಾರೈಕೆಗಳು. ಫ್ರೀಡಮ್ ಟಿ ವಿ ಸತತ 1 ವರ್ಷ ಕಾಲ ಮುಗಿತಾ ಬಂದು 1 ವರ್ಷ ಆಯಿತು ಅಂಥೇಳಿ ನಮ್ಮ ಶಿಲ್ಘಟ್ಟ ನಗರ ಮತ್ತು ತಾಲೂಕಿನಾದ್ಯಂತ ಫ್ರೀಡಮ್ ಟಿ ವಿ ಭಾಳ ಸವಿಸ್ತಾರವಾಗಿ ಚೆನ್ನಾಗಿ ಸಾರ್ವಜನಿಕರಿಗೆ ಮತ್ತು ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ, ಕಾಲೇಜುಗಳಲ್ಲಿರ್ತಕ್ಕಂಥ ಎಲ್ಲ ಹುಡುಗರಿಗೆ ಒಳ್ಳೆಯ ಮಾಹಿತಿಯನ್ನು ಕೊಟ್ಟು ಇವತ್ತು ಸಾರ್ವಜನಿಕ ಬೆಳೀತಾ ಇದೆ. ಇದು ಮುಂದೇನು ಒಳ್ಳೆಯ ಇನ್ನೂ ದೊಡ್ಡದಾಗಿ ಹೆಮ್ಮಾರವಾಗಿ ಬೆಳೀಲಿ ಅಂಥೇಳಿ ಫ್ರೀಡಮ್ ಟಿ ವಿ 1 ವರ್ಷ ಪೂರೈಸಿದೆ. ಫ್ರೀಡಮ್ ಟಿ ವಿಯವರು ಜನಸಾಮಾನ್ಯರ ಬದುಕುಗಳು ಮತ್ತು ಅವರ ಕಷ್ಟಗಳು ಮತ್ತು ಏನು ಬೇಸಿಕ್ಕಾಗಿ ಜನಸಾಮಾನ್ಯರಿಗೆ ಏನು ಬೇಕು ಅದು ನಿಜವಾಗಿ ವಾಸ್ತವಿಕವಾಗಿ ಆ ಅಂಶಗಳನ್ನ ಇವತ್ತು ಟಿ ವಿಯಲ್ಲಿ ತೋರಿಸ್ತಾ ಇದ್ದಾರೆ. ಯಾವ ಒಂದು ನ್ಯಾಷನಲ್ ಚಾನಲ್ಗಳೂ ಸಹ ಈ ರೀತಿ ಕೆಲಸ ಮಾಡ್ತಾ ಇಲ್ಲ. ನಿಜವಾದಂಥ ಬಡವರು, ನಿರ್ಗತಿಕರು, ವ್ಯಾಪಾರಿಗಳು ಏನು ವಾಸ್ತವಿಕವಾಗಿ ಏನು ನಡೀತಾ ಐತೆ ಸತ್ಯಾಸತ್ಯತೆಗಳು ಇವತ್ತು ಟಿ ವಿಗಳಲ್ಲಿ ತೋರಿಸೋದ್ರಿಂದ ನಿಜವಾಗ್ಲೂ ಅವರ ಸಾಧನೆ ಅದ್ಭುತವಾದದ್ದು. ಅವರಿಗೆ ಈ 1 ವರ್ಷಗಳ ಪೂರೈಸಿರೋದ್ರಿಂದ ನಾನು ಅವರಿಗೆ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ. ನಮ್ಮ ಫ್ರೀಡಮ್ ಟಿ ವಿ ಇದೇ 9ನೇ ತಾರೀಕು 1 ವರ್ಷ ಮುಗಿಸಿ 2ನೇ ವಸಂತಕ್ಕೆ ಕಾಲಿಡ್ತಾ ಇದೆ. ಸೊ ಈ 1 ವರ್ಷದಲ್ಲಿ ಅವರು ಎಲ್ಲ ಕ್ಷೇತ್ರಗಳಲ್ಲಿ ಸಮಗ್ರವಾಗಿ ಮಾಹಿತಿಯನ್ನು ಸಾರ್ವಜನಿಕರಿಗಾಗಿ ಕೊಡ್ತಾ ಇದ್ದಾರೆ. ಇದೇ ತರಹ ಯಶಸ್ಸು ಮುಂದಿನ ವರ್ಷಗಳಲ್ಲಿ, ಬರುವ ವರ್ಷಗಳಲ್ಲಿ ಅದೇ ತರಹ ಸಾರ್ವಜನಿಕರಿಗೆ ಉಪಯುಕ್ತ ಮಾಹಿತಿಯನ್ನು ಕೊಟ್ಟು ಅವರ ಒಂದು ಚಾನೆಲ್ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಲಿ ಅಂತ ನಾನು ಆಶಿಸ್ತೇನೆ. ನಾನು ಕೇಳಿದ್ದೇನೆ ಮತ್ತೆ ನೋಡಿದ್ದೇನೆ. ಫ್ರೀಡಮ್ ಟಿವಿ ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಾ ಇದ್ದೀರಾ. ಒಳ್ಳೆ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದೀರಾ. ಮತ್ತೆ ಎಲ್ಲಾ ಕಾರ್ಯಕ್ರಮಗಳು ಯಾವುದೇ ಟಿವಿಯಲ್ಲಿ ಬರದೇ ಇರೋ ಕಾರ್ಯಕ್ರಮಗಳನ್ನು ಕೂಡ ತಾವು ಒಳಗಡೆ ಹೋಗಿ ಆ ಕಾರ್ಯಕ್ರಮಗಳನ್ನ ಬಿತ್ತರ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ವಿಶೇಷ. ಈ 1 ವರ್ಷ 10 ವರ್ಷ ಆಗಲಿ, 10 ವರ್ಷ 50 ವರ್ಷ ಆಗಲಿ, 100 ವರ್ಷ ಆಗಲಿ ಅಂತ ಹೇಳಿ ನಾನು ಶುಭ ಸಂದೇಶ ನೀಡ್ತಾ ಇದ್ದೀನಿ ಜಿಲ್ಲಾ ಅಧ್ಯಕ್ಷನಾಗಿ.
1ನೇ ವರ್ಷದ ಫ್ರೀಡಮ್ ಟಿವಿಯ ವಾರ್ಷಿಕೋತ್ಸವದ ಶುಭಾಶಯಗಳು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಮನೆ ಮಾತಾಗಿರ್ತಕ್ಕಂಥ ಫ್ರೀಡಮ್ ಟಿವಿಯನ್ನು ಎಲ್ಲರೂ ಹಾಗೂ ಸಾಮಾಜಿಕ ಬದ್ಧತೆ ಹಾಗೂ ಸಮಾನತೆಯನ್ನು ಕೈಗನ್ನಡಿಯಾಗಿ ಕರ್ತವ್ಯ ನಿರ್ವಹಿಸುತ್ತದೆ. ಇದೇ ಸಂದರ್ಭದಲ್ಲಿ ನಮ್ಮ ಚಿಕ್ಕಬಳ್ಳಾಪುರದ ಸಮಸ್ತ ಸಮಸ್ಯೆಗಳನ್ನು ಪ್ರಶ್ನಿಸುವ ಮೂಲಕ ಅವುಗಳನ್ನು ಪರಿಹಾರ ಕಂಡುಕೊಳ್ಳುವಲ್ಲಿ ಫ್ರೀಡಮ್ ಟಿವಿಯ ಕರ್ತವ್ಯವನ್ನು ಶುಭಾಶಯಗಳ ಮೂಲಕ ನಾವು ವ್ಯಕ್ತಪಡಿಸುತ್ತೇನೆ. ಹಾಗೂ ಮುಂದಿನ ದಿನಗಳಲ್ಲಿ ಮತ್ತಷ್ಟು ನಮ್ಮ ಚಿಕ್ಕಬಳ್ಳಾಪುರದ ಅಭಿವೃದ್ಧಿಯಲ್ಲಿ ಫ್ರೀಡಮ್ ಟಿವಿಯ ಪಾತ್ರ ಹೆಚ್ಚಾಗಿರಲಿ ಎಂದು ಆಶಿಸುತ್ತೇನೆ. ಚಿಕ್ಕಬಳ್ಳಾಪುರ ಮನೆ ಮಾತಾಗಿರ್ತಕ್ಕಂಥ ಈ ಫ್ರೀಡಮ್ ಟಿವಿಯನ್ನು ಎಲ್ಲರೂ ಶುಭ ಹಾರೈಸುವ ಮೂಲಕ ಅವರೊಂದಿಗೆ ನಾವು ಜೊತೆ ಇರುತ್ತೇವೆ ಎಂದು ತಿಳಿಸಲು ಇಷ್ಟಪಡುತ್ತೇನೆ. ನಮಸ್ಕಾರಗಳು. ಈ ಒಂದು ನಮ್ಮ ಫ್ರೀಡಮ್ ಟಿವಿ ಅಂತಕ್ಕಂಥ ಒಂದು ಚಾನಲ್ ಪ್ರಾರಂಭ ಆಗಿ ಸುಮಾರು 1 ವರ್ಷ ಆಯಿತು. ರಾಜ್ಯಾದ್ಯಂತ ಬಿತ್ತರವಾಗ್ತಾ ಇದ್ದು ಸದರಿ ಒಂದು ನಮ್ಮ ಒಂದು ಟಿವಿ ಮಾಧ್ಯಮದ ಮೂಲಕ ಹಲವಾರು ಜ್ವಲಂತ ಸಮಸ್ಯೆಗಳ ಬಗ್ಗೆ ಮತ್ತು ಸಾರ್ವಜನಿಕ ಸ್ನೇಹಿಯಾಗಿರ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳನ್ನು ಬಿತ್ತರಿಸ್ತಾ ಇದ್ದಾರೆ. ಅವರು ಇದೇ ರೀತಿಯಾಗಿ ಮುಂದುವರೆದು ಒಂದು ರಾಜ್ಯದ ಮುಂಚೂಣಿ ಚಾನೆಲ್ಗಳಲ್ಲಿ ಅವರು ಬರಲಿ ಅಂತ ನಮ್ಮ ಒಂದು ತಾಲೂಕು ಆಡಳಿತದ ಪರವಾಗಿ ಅವರಿಗೆ ಶುಭ ಹಾರೈಕೆಗಳನ್ನು ಈ ಮೂಲಕ ನಾನು ತಿಳಿಸ್ತೇನೆ. ನಮ್ಮ ಹೆಮ್ಮೆಯ ಫ್ರೀಡಮ್ ಟಿವಿ ಈ ದಿನ 1 ವರ್ಷವನ್ನು ಪೂರೈಸಿ ಯಶಸ್ವಿಯಾಗಿ ಮುಂದುವರಿತಾ ಇದೆ. ಜನಪರ ಕಾಳಜಿಯುಳ್ಳ ಈ ಟಿವಿ 106 ವರ್ಷ ಬಾಳಿ ಬೆಳಗಲಿ, ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಲಿ, ಜನಪರವಾದ ಕೆಲಸವನ್ನು ಮುಂದುವರಿಸಲಿ, ಪ್ರಾಮಾಣಿಕವಾಗಿ ಕೆಲಸ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ನಮ್ಮ ಹೆಮ್ಮೆಯ ಫ್ರೀಡಮ್ ಟಿವಿಗೆ ಶುಭ ಹಾರೈಸುತ್ತೇನೆ. ಈ ಫ್ರೀಡಮ್ ಚಾನಲ್ ಅನ್ನೋದು ಕರ್ನಾಟಕದಾದ್ಯಂತ ಆನ್ ಏರ್ ಆಗಿ 1 ಇಯರ್ ಆಯ್ತು. ಇವಾಗ ಇವರು ಒಳ್ಳೆಯ ಜನಸ್ನೇಹಿ ಆದಂಥ ಮತ್ತು ಜನರ ಸಮಸ್ಯೆಯನ್ನು ಜನರಿಗೆ ತಿಳಿಸುವಂಥ, ಜನಪ್ರತಿನಿಧಿ ತಿಳಿಸುವಂಥ, ಸರ್ಕಾರ ತಿಳಿಸುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಈ ಚಾನಲ್ ಇನ್ನೂ ಉತ್ತಮ ರೀತಿಯಲ್ಲಿ ಇನ್ನೂ ಪ್ರಗತಿ ಹೊಂದಲಿ, ಎಲ್ಲ ಚಾನಲ್ ಥರ ಮೇನ್ ಸ್ಟ್ರೀಮ್ ಚಾನಲ್ ಥರ ಇದು ಮುನ್ನೆಲೆ ಬರಲಿ ಅಂತೇಳಿ ನಾ ಈ ಸಂದರ್ಭದಲ್ಲಿ ಶುಭಕಾಮನೆ ತಿಳಿಸ್ತೀವಿ. ಫ್ರೀಡಮ್ ಟಿವಿ ನ್ಯೂಸ್ ಚಾನೆಲ್ ಇವತ್ತಿಗೆ 1 ವರ್ಷನ ಕಂಪ್ಲೀಟ್ ಮಾಡಿ 2ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಇದೇ ಇಂತಹ ಒಳ್ಳೆ ಕಾರ್ಯಗಳನ್ನ ಹೀಗೇನೆ ಮುಂದುವರ್ಸ್ಕೊಳ್ತಾ ಹೋಗ್ತಾ ಇರಲಿ. ಈ ಸಂದರ್ಭದಲ್ಲಿ ನಾನು ಫ್ರೀಡಮ್ ಟಿವಿ ನ್ಯೂಸ್ ಚಾನೆಲ್ ಎಲ್ಲರಿಗೂ ಶುಭಾಶಯ ತಿಳಿಸಕ್ಕೆ ಇಷ್ಟಪಡ್ತೀನಿ. ಫ್ರೀಡಮ್ ಟಿವಿ 1 ವರ್ಷದ ಕಾಲವನ್ನು ಮುಗಿಸಿ ಈಗ 2ನೇ ವರ್ಷಕ್ಕೆ ಹೋಗಿದ್ದಾರೆ. ಸೊ 2nd ಇಯರಲ್ಲಿ ಕಾಲಿಟ್ಟಿದ್ದಾರೆ. ಸೊ ಅವರಿಗೆ ಈ ವರ್ಷನೂ ಕೂಡ ಒಳ್ಳೆಯದಾಗಲಿ ಅಂತ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಗಳು ಹಾಗೂ ಶುಭಾಶಯಗಳು ನೀಡುತ್ತೇವೆ. ಫ್ರೀಡಮ್ ಟಿವಿ ತನ್ನ ಮೊದಲನೇ ವರ್ಷದ ಅನುಭವವನ್ನು ಪಡೆದುಕೊಂಡು 2ನೇ ವರ್ಷಕ್ಕೆ ಕಾಲಿಡ್ತಾ ಸಮಾಜದ ಬಗ್ಗೆ, ಸಮಾಜದ ಏಳಿಗೆಯ ಬಗ್ಗೆ, ಉಳಿದುಕೊಳ್ಳುವ ಬಗ್ಗೆ, ಗಮನಿತರ ಬಗ್ಗೆ ವ್ಯವಸ್ಥೆಯ ಕೈಗನ್ನಡಿಯಾಗಿ 4 ಜನಕ್ಕೆ ತಲುಪಿ 4 ಜನಗಳ ಮನಸ್ಸನ್ನು ಗೆದ್ದು ಈ ಕರ್ನಾಟಕದಲ್ಲಿ ಒಂದು ಅತ್ಯುತ್ತಮವಾದ ಒಂದು ಹೆಸರನ್ನು ಪಡೆದುಕೊಂಡು ಮೊದಲಿಗೆ ಪತ್ರಕರ್ತರ ಮತ್ತು ಪತ್ರಿಕಾ ಧರ್ಮದ ವಿಷಯಗಳನ್ನು ಬಹಳ ಅತ್ಯುತ್ತಮವಾಗಿ ಮಾಡಿ ಅದನ್ನು ಕೈ ಹಿಡಿದೆತ್ತಲಿ ಅಂತ ಹೇಳಿ ಆಶಿಸ್ತಾ 2ನೇ ವರ್ಷ ಕಾಲಿಡ್ತಾ ಇರ್ತಕ್ಕಂಥ ಈ ಫ್ರೀಡಮ್ ಟಿವಿಗೆ ಶುಭವಾಗಲಿ, ಜಯವಾಗಲಿ, ಯಾವಾಗಲೂ ಉತ್ತಮವಾಗಿರಲಿ, 4 ಜನರ ಧ್ವನಿಗೆ ಸ್ಪಂದನೆ ಸಿಗುವಂತಾಗಲಿ.